ನೋಡಿದ್ರಿ ಯಾವ ರೀತಿ ಪಶ್ಚಿಮ ಬಂಗಾಳ 10 ವರ್ಷದಿಂದ ನಾವು ಭಾರತೀಯ ಜನತಾ ಪಾರ್ಟಿ ಒಂದು ಶಾಸಕ ಗೆಲ್ತೀವಿ ಅಂತ ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಮಮತಾ ಬ್ಯಾನರ್ಜಿ ಒಬ್ಬ ಪ್ರಭಾವಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಸತತವಾಗಿ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಂಥ TMC ಪಕ್ಷದ ಸ್ವಕ್ಕನ್ನು ಮುರಿದು ಅಧಿಕಾರದ ಮದದಿಂದ ಏನು ತೇಲ್ತಾ ಇದ್ರು ಮಮತಾ ಬ್ಯಾನರ್ಜಿ ಅವರು ಹಿಂದೂಗಳಿಗೆ ಅಪಮಾನ ಮಾಡುವಂಥ ಕೆಲಸ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇತ್ತು ಇದೆಲ್ಲವನ್ನು ಕೂಡ ಮೆಟ್ಟಿ ನಿಂತು ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಹಾಕಿ ವಿಶೇಷವಾಗಿ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಜನಪ್ರಿಯತೆ, ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ಜಿ ಅವರ ನೇತೃತ್ವದಲ್ಲಿ ಮತ್ತು ಅಮಿತ್ ಶಾಜಿ ಅವರ ಮಾನ್ಯ ಗೃಹ ಸಚಿವರಾಗಿರುವಂಥ ಅಮಿತ್ ಶಾಜಿ ಅವರ ಚಾಣಾಕ್ಷ ನಡೆ, ಕಾರ್ಯಕರ್ತರ ಪರಿಶ್ರಮ ಇವೆಲ್ಲದರ ಪರಿಣಾಮ ಪಶ್ಚಿಮ ಬಂಗಾಳದಲ್ಲಿ ಒಂದು ಐತಿಹಾಸಿಕ ಗೆಲುವು ಭಾರತೀಯ ಜನತಾ ಪಾರ್ಟಿದಾಗಿದೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಯಾರು ಏನೇ ಹೇಳಲಿ 28ರ ಚುನಾವಣೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರ್ತದೆ. ಇಂಥ ಸಂದರ್ಭದಲ್ಲಿ ನಾನು ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಕೂಡ ಅದೇ ಹೇಳಿರುವಂಥದ್ದು, ನಾವ್ಯಾರು ಕೂಡ ಚುನಾವಣೆ ಹಿನ್ನಡೆ ಆಗಿದೆ ಅಂತಕ್ಕಂಥ ವಿಚಾರವನ್ನು ತಲೆಯಲ್ಲಿ ಇಟ್ಕೊಳ್ದೇನೆ ಇನ್ನೂ ಹೆಚ್ಚು ಸಂಘಟನೆ ಜಿಲ್ಲೆನಲ್ಲಿ ಆಗಬೇಕಾಗಿದೆ, ಕ್ಷೇತ್ರದಲ್ಲೂ ಕೂಡ ಆಗಬೇಕಾಗಿದೆ. ನಾನು ಇವತ್ತೇ ನಮ್ಮ ಮಾಧ್ಯಮ ಸ್ನೇಹಿತರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೇನೆ, ನಮ್ಮ ಮುಖಂಡರ ಶ್ರಮ ಶ್ರೀನಿವಾಸ್ ದಾಸ್ ಕರಿಯಪ್ಪ ಇರ್ಬೋದು, ಅಜಯ್ ಇರ್ಬೋದು, ನಮ್ಮ ಶಿವಕುಮಾರ್ ಅವರು ಇರ್ಬೋದು, ಎಲ್ಲರೂ ಕೂಡ ಯಶವಂತರಾವ್ ಜಾಧವ್ ಅವರು ಇರ್ಬೋದು, ಎಲ್ಲರ ಶ್ರಮ ಇದೆ. ಇವತ್ತು ಎಲ್ಲ ಸಮಸ್ಯೆಗಳನ್ನು ವ್ಯತ್ಯಾಸವನ್ನು ಬದಿಗಿಟ್ಟು ರೇಣುಕಾಚಾರ್ಯ ಆದಿಯಾಗಿ ಸಿದ್ದೇಶಣ್ಣವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಶ್ರಮನ ಹಾಕಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಮುಂದಿನ ಚುನಾವಣೆ ಮತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಶ್ರಮವನ್ನು ಹಾಕಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಗತವೈಭವ ದಾವಣಗೆರೆಯಲ್ಲಿ ಮರುಸ್ಥಾಪನೆ ಆಗಬೇಕು. ಆ ನಿಟ್ಟಿನಲ್ಲಿ ಶ್ರಮವನ್ನು ಹಾಕ್ತೇವೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ನಾನು ಮತ್ತೆ ಹೇಳ್ತಾ ಇದ್ದೇನೆ, ಅವರ ರಾಜಕೀಯ ಭವಿಷ್ಯನೂ ಕೂಡ ಉಜ್ವಲವಾಗಿದೆ. ಅದೇ ರೀತಿ ನಮ್ಮ ಅಜಯ್ ಕುಮಾರ್ ಅವರಾಗಲಿ ಎಲ್ಲರೂ ನಾನಕ್ಕೆ ರಾಜ್ಯದ ಅಧ್ಯಕ್ಷನಾಗಿ ಭಾಳ ಜವಾಬ್ದಾರಿಯುತವಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ನಮಗೆ ಒಳ್ಳೆ ಕಾರ್ಯಕರ್ತನ ಗುರುತಿಸ್ತಕ್ಕಂಥದ್ದವರನ್ನು ಸಂಘಟನೆ ಜೋಡಿಸ್ತಕ್ಕಂಥದ್ದವ್ರಿಗೆ ಶಕ್ತಿ ತುಂಬುವಂಥದ್ದು ನನ್ನ ಅಧ್ಯಕ್ಷ ನನ್ನ ಕರ್ತವ್ಯವೂ ಕೂಡ ಇದೆ. ಅದನ್ನು ಬರೋದ್ರಿಂದ ನಾನು ಮಾಡ್ತೇನೆ. ಯಾವುದೇ ಕಾರಣಕ್ಕೂ ನಮ್ಮೆಲ್ಲ ಕಾರ್ಯಕರ್ತರು ನಾನು ತಮ್ಮ ಮುಖೇನ ವಿನಂತಿ ಮಾಡ್ತೇನೆ, ಈ ಸೋಲು ಇದರಿಂದ ಹತಾಶರಾಗ್ತಕ್ಕಂಥ ಅವಶ್ಯಕತೆ ಅಲ್ಲ.